ಸ್ನೇಹಿತರೆ ನಮಸ್ಕಾರ. ಭಗವದ್ಗೀತೆಯ 16ನೇ ಅಧ್ಯಾಯದ 8ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಅಸತ್ಯಂ ಪ್ರತಿಷ್ಠಂತೆ ಜಗದಾಹುರನ್ ಈಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ. ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ಅವರ ನಡವಳಿಕೆ, ಅವರ ಮಾತುಗಳು ಅಸುರಿ ಸ್ವಭಾವವನ್ನು ಹೊಂದಿರುವಂಥವರು ಯಾವ ರೀತಿಯನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿ, ಈ ಶ್ಲೋಕದಲ್ಲಿ ಅರ್ಜುನ ಅಸುರಿ ಸ್ವಭಾವವುಳ್ಳಂತಹ ಜನರು, ಈ ಜಗತ್ತು ಆಶ್ರಯರಹಿತವಾಗಿರುವಂಥದ್ದು, ಸರ್ವತಾ ಅಸತ್ಯವಾಗಿರುವಂಥದ್ದು ಮತ್ತು ದೇವರಿಲ್ಲದೆ ತನ್ನಿಂದ ತಾನೇ ಕೇವಲ ಸ್ತ್ರೀ ಪುರುಷರ ಸಂಯೋಗದಿಂದ ಈ ಜಗತ್ತು ಸೃಷ್ಟಿಯಾಗಿದೆ. ಆದ್ದರಿಂದ ಕಾಮವೇ ಇದರ ಕಾರಣವಾಗಿದೆ, ಇದಲ್ಲದೆ ಬೇರೆ ಏನಿದೆ ಅಂತ ಹೇಳ್ತಾ ಇರ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸ್ನೇಹಿತರೆ, ಬಹಳಷ್ಟು ಜನ ರಾಜ್ಯದಲ್ಲಿ ಪ್ರಮುಖರು ಅನ್ನಿಸ್ಕೊಂಡವರು ಇವತ್ತಿನ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಆಡಳಿತ ಪದ್ಧತಿಯಲ್ಲಿ ಬಹಳ ದೊಡ್ಡ ನಾಯಕರು ಅನ್ನಿಸ್ಕೊಂಡವರು, ಶಿಕ್ಷಣದ ಮೂಲಕ ಅತಿ ಹೆಚ್ಚು ಪದವಿಗಳನ್ನು ಪಡೆದುಕೊಂಡಂಥವರು, ತಾರ್ಕಿಕವಾಗಿ ವಿಚಾರ ಮಾಡುವಂತಹ ಬುದ್ಧಿಮತ್ತೆಯನ್ನು ಹೊಂದಿರುವಂಥವರು, ಕೆಲವರು ಸಹಜವಾಗಿ ಈ ಮಾತುಗಳನ್ನು ಹೇಳಿಬಿಡ್ತಾರೆ. ಯಾವ ಶಕ್ತಿಯೂ ಕೂಡ ಇದನ್ನು ನಿಯಂತ್ರಿಸ್ತಾ ಇಲ್ಲ, ನಾವು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ, ಇದಕ್ಕೆ ಕೇವಲ ಸ್ತ್ರೀ ಪುರುಷರ ಸಂಯೋಗದಿಂದ ಈ ಜಗತ್ತು ಸೃಷ್ಟಿಯಾಗಿರುವಂಥದ್ದು, ಬದುಕಿರುವಷ್ಟು ದಿನ ಮಾತ್ರ ಈ ಬದುಕು, ಆಮೇಲೆ ಏನಿದೆಯೋ ಅದು ಗೊತ್ತಿಲ್ಲ. ಹಾಗಾಗಿ ಈ ಜಗತ್ತು ಯಾರದ್ದೋ ಒಂದು ಆಶ್ರಯದಿಂದ, ಯಾರದ್ದೋ ಒಂದು ನಿಯಂತ್ರಣದಲ್ಲಿ ಇದೆ ಅನ್ನುವಂಥದ್ದು ಸಂಪೂರ್ಣವಾದಂತಹ ಸುಳ್ಳು. ಜಗತ್ತು ತನ್ನಿಂದ ತಾನೇ ಸೃಷ್ಟಿಯಾಗಿದೆ, ಕಾಮವೇ ಇದಕ್ಕೆ ಕಾರಣ ಆಗಿದೆ. ಈ ರೀತಿಯ ಮಾತುಗಳನ್ನು ನಾವು ಅಂತಹ ದೊಡ್ಡ ದೊಡ್ಡ ವ್ಯಕ್ತಿತ್ವದ ವ್ಯಕ್ತಿಗಳಿಂದ ಕೇಳಿಬಿಡ್ತೇವೆ. ಇದು ಅಸುರಿ ಸ್ವಭಾವ, ಭಗವದ್ಗೀತೆ ಅದನ್ನು ಹೇಳುತ್ತೆ. ಶ್ರೀಕೃಷ್ಣ ಭಗವಂತ ಹೇಳುವಂಥದ್ದು ಇದು ಅಸುರಿ ಸ್ವಭಾವದ ಲಕ್ಷಣ, ಜನರ ಲಕ್ಷಣ. ಹಾಗಾಗಿ ಯಾರು ದೈವಿ ಸಂಪತ್ತನ್ನು ಹೊಂದಿದ್ದಾರೆ, ಯಾರು ಅಸುರಿ ಸಂಪತ್ತನ್ನು ಹೊಂದಿದ್ದಾರೆ, ದೈವಿ ಗುಣವನ್ನು ಯಾರು ಹೊಂದಿದ್ದಾರೆ, ಅಸುರಿ ಗುಣವನ್ನು ಯಾರು ಹೊಂದಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಸೊ ಹಲವಾರು ಪದವಿಗಳನ್ನು ಪಡೆದ ಮಾತ್ರಕ್ಕೆ, ಜನಮಾನಸದಲ್ಲಿ ನಾವೊಬ್ಬರು ನಾಯಕರು ಆಗಿಬಿಟ್ಟಿದ್ದೀವಿ ಅನ್ನೋ ಮಾತ್ರಕ್ಕೆ, ಅಥವಾ ಈ ರೀತಿ ಮಾತನಾಡಿದರೆ ನಾವು ಬಹಳ ಬುದ್ಧಿವಂತರು ಅಂತ ಹೇಳಿ ತಿಳ್ಕೊಳ್ತಾರೆ ಅನ್ನುವಂತಹ ಭ್ರಮೆಯ ಮಾತ್ರಕ್ಕೆ ಹೇಳಿದರೆ ಸತ್ಯ ಎಂದಿಗೂ ಬದಲಾಗೋದಿಲ್ಲ. ನಿಸರ್ಗದ ನಿಯಮ ಸತ್ಯವೇ. ನಿಸರ್ಗದ ನಿಯಮದಲ್ಲಿ ನಮ್ಮ ಮನಸ್ಸು ಏನು ಆಲೋಚನೆ ಮಾಡುತ್ತೆ, ಆ ಆಲೋಚನೆಯ ಮೇಲೆ ದೇಹದ ಒಳಗಡೆ ನಮ್ಮ ಹಾರ್ಮೋನುಗಳು ಸ್ರವಿಸ್ತವೆ. ಆ ಹಾರ್ಮೋನುಗಳು ನಮ್ಮ ದೇಹದ ಎಲ್ಲ ನರ ಮತ್ತು ಮಾಂಸಖಂಡಗಳ ಮೇಲೆ ಅವು ಪ್ರಭಾವವನ್ನು ಬೀರ್ತವೆ. ಸೊ ಹಾಗಾಗಿ ನಾವು ಆಲೋಚನೆ ಮಾಡುವಂಥದ್ದು ನಮ್ಮ ದೇಹದ ನಡವಳಿಕೆಗಳು ಆಗ್ತವೆ. ಸೊ ಅಸುರಿ ಗುಣದಲ್ಲಿ ಈ ಸತ್ಯದ ಕಡೆ ಹೋಗುವಂತಹ ಪ್ರಯತ್ನ ಇಲ್ಲದೆ ವಿಮುಖರಾಗಿ ನಿಲ್ಲುವಂಥವರು ಇರ್ತಾರಲ್ಲ. ನ್ಯೂಟನ್ ಈ ಭೂಮಿಗೆ ಗುರುತ್ವಾಕರ್ಷಣ ಗುಣ ಇದೆ ಅಂತ ಹೇಳಿ ನಿರೂಪಣೆಯನ್ನು ಮಾಡಿದ.
ನ್ಯೂಟನ್ ಇದನ್ನು ನಿರೂಪಣೆ ಮಾಡೋದಕ್ಕೆ ಮುಂಚೆ ಅದು ಇರಲಿಲ್ಲ ಅಂತ ಅಲ್ಲ, ಅದು ಇತ್ತು. ಆತ ನಿರೂಪಣೆ ಮಾಡಿದ ತಕ್ಷಣ ಅದು ಬದಲಾಗಲೂ ಇಲ್ಲ. ಆದರೆ ಆ ಸತ್ಯದ ಅರಿವು ಆ ವಿಜ್ಞಾನಿಯ ಮೂಲಕ ಜಗತ್ತಿಗೆ ಗೊತ್ತಾಯಿತು. ಹಾಗೆಯೇ ಈ ನಿಸರ್ಗ, ಈ ಸೃಷ್ಟಿ ಅದು ತನ್ನ ಸತ್ಯದ ಗುಣಗಳನ್ನು ತನ್ನ ಗರ್ಭದ ಒಳಗಡೆ ಇಟ್ಕೊಂಡಿದೆ. ಅದರಲ್ಲಿ ಈ ರೀತಿಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳು ಅಸುರಿ ಗುಣವನ್ನು, ಅಸುರಿ ಸಂಪತ್ತನ್ನು ಹೊಂದಿರುವಂಥವರು ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸುತ್ತೆ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.